ಹಲೋ ಹಲೋ, ಮೈಕ್ ಚೆಕ್ ಮೈಕ್ ಚೆಕ್. ಮಕ್ಕಳೇ, ಯಾರು ಗಲಾಟೆ ಮಾಡಬಾರ್ದು. ಸೈಲೆಂಟ್ ಆಗಿ ನಿಶ್ಶಬ್ದವಾಗಿ ಕೂತ್ಕೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಕೊಡ್ಬೇಕು, ಸರಿನಾ? ಹಾ, ಈಗ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಮೋದಿಜಿ ಅವರು ಕಾರ್ಯಕ್ರಮದ ಕುರಿತು ಮತ್ತು ಮಕ್ಕಳ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ಈ ಮೂಲಕ ನಾನು ತಮ್ಮಲ್ಲಿ ಕೇಳ್ಕೊತೀನಿ. ದಯವಿಟ್ಟು ಮೋದಿಜಿ. ಆಗ್ಲಿ ಆಗ್ಲಿ, ನಾನು ಎಲ್ಲೋದ್ರೂ ಭಾಷಣನೇ ಮುಂದೆ. ಸರಿ, ಬನ್ನಿ ಈ ಕಡೆ, ನಾನು ಭಾಷಣ ಮಾಡ್ತೀನಿ ಈಗ. ಬಾಯ್ ಅವ್ರ ಬಹನೋ. ಅಯ್ಯೋ ಮೋದಿಜಿ ಮೋದಿಜಿ, ಕನ್ನಡ ಕನ್ನಡ, ಇದು ಕನ್ನಡ ಪ್ರೋಗ್ರಾಮು. ಓಹ್ ಓಹ್, ಸಾರಿ ಸಾರಿ. ಎಲ್ಲರೂ ಹೇಗಿದ್ದೀರಪ್ಪ? ಎಲ್ಲ ಚೆನ್ನಾಗಿದ್ದೀರಾ? ಎಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಈ ದಿನ ನಾವೇನು ಸ್ವಾತಂತ್ರ್ಯ ದಿನಾಚರಣೆ ಅಂತ ಆಚರಿಸ್ತಾ ಇದ್ದೀವಿ, ಇದಕ್ಕೆ ಶ್ರಮಿಸಿದ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರನ್ನ ನೆನೆಸುತ್ತಾ ಮತ್ತು ಅವರ ತ್ಯಾಗ ಬಲಿದಾನಗಳ ನೆನಪು ಮಾಡಿಕೊಳ್ತಾ ಅವರ ತ್ಯಾಗವನ್ನ ಸ್ಮರಿಸುತ್ತಾ ನಾವು ಈ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಬೇಕಾಗಿದೆ. ನಾವು ಸರಿಸುಮಾರು 200 ವರ್ಷಗಳ ಕಾಲ ಬ್ರಿಟಿಷ್ ಆಳ್ವಿಕೆಗೆ ದಾಸರಾಗಿದ್ದು, ಈ ದಿನ ಏನಿದೆ ಅಂದ್ರೆ ಆಗಸ್ಟ್ 15ನೇ ತಾರೀಕು ಏನಿದೆ, ಈ ದಿನ 1947ರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಆವತ್ತಿನಿಂದ ಹಿಡಿದು ಇವತ್ತಿನವರೆಗೂ 79 ವರ್ಷಗಳ ಕಾಲ ಆಗಸ್ಟ್ 15ನೇ ತಾರೀಕು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಾಗಿರ್ಬೋದು, ಶಾಲೆಗಳಲ್ಲಾಗಿರ್ಬೋದು, ಒಂದು ರಾಷ್ಟ್ರ ಹಬ್ಬವಾಗಿ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ನಮಗೆ ಸಿಕ್ಕಿರ್ತಕ್ಕಂಥ ಸ್ವಾತಂತ್ರ್ಯ ಏನಿದೆ, ಇದನ್ನ ಎಲ್ಲ ಮಕ್ಕಳು, ಎಲ್ಲ ನಾಗರಿಕರು, ಎಲ್ಲ ಭಾರತದ ಪ್ರಜೆಗಳು ಕೂಡ ಒಂದು ಅದ್ಭುತವಾಗಿ ಸದ್ಬಳಕೆ ಮಾಡಿಕೊಂಡು ದೇಶದ ಉದ್ಧಾರಕ್ಕಾಗಿ ಬಳಸ್ಕೋಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಇಷ್ಟು ಮಾತನಾಡ್ತಾ ನಾನು ನನ್ನೆರಡು ಮಾತುಗಳನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅತಿ ಅದ್ಭುತವಾಗಿ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಮಕ್ಕಳ ಬಗ್ಗೆ ಮಾತನಾಡಿದ ಮೋದಿಜಿ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ, ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಇರಬೇಕು, ಸೌಂಡ್ ಮಾಡಬಾರ್ದು, ಗಲಾಟೆ ಮಾಡಬಾರ್ದು. ಕುತ್ಕೊಳ್ರ, ಯಾರ್ಯಾರು ಲಾಸ್ಟ್ ಲೈನಲ್ಲಿ ಕುತ್ಕೊಳ್ಳಿ ಸುಮ್ಮನೆ. ಮೊದಲನೇ ಸಾಂಸ್ಕೃತಿಕ ಕಾರ್ಯಕ್ರಮ, 2ನೇ ತರಗತಿಯಿಂದ ಪಾಷಾ ಒಂದು ಭಾವಗೀತೆಯನ್ನ ಹೇಳ್ತಾನೆ. ದಯವಿಟ್ಟು ಎಲ್ಲ ನಿಶ್ಶಬ್ದದಿಂದ ಕೂತ್ಕೊಂಡು ಕೇಳಿಸ್ಕೋಬೇಕು. ಬರಪ್ಪ ಪಾಷಾ, ಎಲ್ಲಿದ್ಯಪ್ಪ? ಅರೇ ಮೀಸ್, ನಮ್ದಿಗೆ ಬಂದ್ಬಿಟ್ಟು. ಸರಿನಪ್ಪ, ಹಾಡು ಚೆನ್ನಾಗಿ ಹಾಡು ಹೇಳ್ಬೇಕು, ಸರಿನಾ? ಯಾವುದೇ ರೀತಿ ಭಯ ಇಟ್ಕೋಬೇಡ. ಅರೆ ಭಯಾಗೆ ಯಾಕೆ ಹಾಕ್ದೈತೆ ಮೀಸ್, ನಮ್ಗೆ ಫುಲ್ ಧೈರ್ಯಾಗೆ ಐತೆ ನಮ್ದಿಗೆ. ಎಲ್ಲ ದೋಸ್ತಂಕು ನಮ್ದಿಗೆ ನಮಸ್ಕಾರ. ಎಲ್ಲರಿಗೆ ಫಸ್ಟ್ಗೆ ಸ್ವಾತಂತ್ರ್ಯ ದಿನಾಚರಣೆಗೆ ಶುಭಾಶಯ. ಅದು ಐತೆ ನಿಮ್ದಿಗೆ ಎಲ್ಲಾರ್ಗಿ. ನಮ್ದಿಗೆ ಭಾವಾದ್ದು ಗೀತೆಗೆ ಹೇಳ್ಬಿಡ್ತೈತೆ ನಮ್ದಿಗೆ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಒಂದೇ ತೋಟದಲ್ಲಿ ಹಲವು ಬಣ್ಣ ಬಣ್ಣ ಹೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಒಂದೇ ತೋಟದಲ್ಲಿ ಹಲವು ಬಣ್ಣ ಬಣ್ಣ ಹೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು.
ಹಾ ಹೂಗಳಂತೆ ಮತಗಳು ಮಕರಂದ ಬೀರಲಿ, ಹಾ ಹೂಗಳಂತೆ ಮತಗಳು ಸದ್ಭಾವ ಬೀರಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಜನ, ಥ್ಯಾಂಕ್ ಯು ಜನ. ಈ ಪ್ರೀತಿ ಪ್ರೋತ್ಸಾಹ ನಿಮಗೆ ಹಿಂಗೆ ಇದ್ದಿಲ್ಲಿ ಜನ. ಅಷ್ಟೇ ಅಷ್ಟೇ ನಿಮಗೆ. ವಾವ್ ಪಾಷಾ, ತುಂಬಾ ಚೆನ್ನಾಗಿ ಹಾಡಿದೆ ಮಗು, ತುಂಬಾ ಚೆನ್ನಾಗಿ ಹಾಡಿದೆ. ನಾನಂತೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನೀನು ಇಷ್ಟು ಚೆನ್ನಾಗಿ ಹಾಡಿರ್ತೀಯ ಅಂತ. ಅರೆ ನಮ್ದಿಗೆ ಕೂಡ ಎಕ್ಸ್ಪೆಕ್ಟಿಗೆ ಮಾಡಿರ್ಲಿಲ್ಲ ಮಿಸ್. ಅರೆ ಸ್ಟೇಜ್ ಮೇಲೆ ಬಂದ್ಬಿಟ್ಟು ನಮ್ದು ಧೂಳಿಗೆ ಎಬ್ಬರಿಸ್ಬಿಟ್ಟೈತೆ ಅಂತ ನಮ್ದಿಗೆ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಸರಿನಪ್ಪ, ಹೋಗು ನಿನ್ ಜಾಗದಲ್ಲಿ ಹೋಗಿ ಕೂತ್ಕೋ. ಅದ್ಭುತವಾಗಿ ಭಾವಗೀತೆ ಹಾಡಿದಂತಹ ಪಾಷನಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಮಂಜುನಾಥ್ ಮತ್ತು ಲೋಕೇಶ್ ಮತ್ತು ಯಾರ್ಯಾರಪ್ಪ, ಮಂಜುನಾಥ್ ಮತ್ತು ಸಂಗಡಿಗರು ಏನೋ ರಿಮಿಕ್ಸ್ ಹಾಡಂತೆ ಡ್ಯಾನ್ಸ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ದಯವಿಟ್ಟು ಬೇಗ ಎಲ್ಲ ಸ್ಟೇಜ್ ಮೇಲೆ ಬನ್ನಿ. ಏನ್ರೋ ಇಡೀ ಕ್ಲಾಸ್ ಬಂದ್ಬಿಟ್ಟಿದ್ದೀರಾ? ಗುಡ್ ಗುಡ್ ಗುಡ್. ಸರಿ ಮಕ್ಕಳೇ, ಇಲ್ಲಿ ರಿಮಿಕ್ಸ್ ಸಾಂಗ್ ಡ್ಯಾನ್ಸ್ ನ ನೋಡೋಕೆ ಎಲ್ಲರೂ ರೆಡಿಯಾಗಿ ನಾನು ಸ್ಟೇಜಿಂದ ಇಳಿತೀನಿ, ನೀವು ಶುರು ಮಾಡ್ಕೊಳ್ರಪ್ಪ. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. ಹಬ್ಬಬ್ಬಬ್ಬಬ್ಬ, ಸ್ಟೇಜ್ ಎಲ್ಲ ನಡಗಿಸ್ಬಿಟ್ರೆ ನಮ್ಮ ಹುಡುಗರು ಡ್ಯಾನ್ಸ್ ಮಾಡಿ. ಈ ರಿಮಿಕ್ಸ್ ಸಾಂಗ್ಗೆ ಡ್ಯಾನ್ಸ್ ಮಾಡಿದಂತಹ ಮಂಜುನಾಥ್ ಮತ್ತು ಸಂಗಡಿಗರಿಗೆ ದಯವಿಟ್ಟು ಒಂದು ಜೋರಾದ ಚಪ್ಪಾಳೆ ಬರಲಪ್ಪ. ಮುಂದಿನ ಮತ್ತು ಕೊನೆಯ ಕಾರ್ಯಕ್ರಮ, ನಮ್ಮ ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳು ಗಾಂಧೀಜಿ ಮತ್ತೆ ಭಾರತಾಂಬೆಯ ಡ್ರೆಸ್ ಅನ್ನ ಹಾಕೊಂಡು ಬರ್ತಾ ಇದ್ದಾರೆ. ದಯವಿಟ್ಟು ಅವರನ್ನ ಸ್ವಾಗತಿಸಿ. ವಾವ್, ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೀರಪ್ಪ ಮಕ್ಳಿಬ್ರು. ಇದ್ ಕಡೆ ನೋಡು, ನಮ್ ಗುಂಡ ಸೇಮ್ ಗಾಂಧೀಜಿ ತರನೇ ಕಾಣಿಸ್ತಿದ್ದಾನೆ. ಆ ಕಡೆ ಆ ಹುಡುಗಿನೂ ಕೂಡ ತುಂಬಾ ಒಳ್ಳೆ ಭಾರತ ಮಾತೆ ತರನೇ ಕಾಣಿಸ್ತಾ ಇದ್ದಾರೆ. ದಯವಿಟ್ಟು ಇವರಿಬ್ರು ಈ ಮಕ್ಕಳ ಒಂದು ಡೆಡಿಕೇಶನ್ಗೆ ದಯವಿಟ್ಟು ಒಂದು ದೊಡ್ಡ ಚಪ್ಪಾಳೆ ಬರಲಪ್ಪ. ಇಲ್ಲಿಗೆ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ. ದಯವಿಟ್ಟು ಕ್ಲಾಸ್ ವೈಸ್ 1ನೇ ತರಗತಿ ಆದ್ಮೇಲೆ 2ನೇ ತರಗತಿ, ಅದಾದ್ಮೇಲೆ 3ನೇ ತರಗತಿ, ಈ ರೀತಿ ಲೈನ್ ಆಗಿ ಹೋಗಿ ಅಲ್ಲಿ ಚಾಕ್ಲೇಟು ಮತ್ತೆ ಬೂಂದಿ ಪ್ಯಾಕೆಟ್ ಕೊಡ್ತಾರೆ, ಈಸ್ಕೊಂಡು ಕೈ ಕಟ್ಕೊಂಡು ಹೋಗಿ ಇಸ್ಕೊಂಡು ಮನೆಗೆ ಹೋಗ್ಬೇಕು ಹುಷಾರಾಗಿ. ಸರಿನಾ? ಈ ಕಾರ್ಯಕ್ರಮ ಇಲ್ಲಿ ಮುಗಿಸ್ತಾ ಇದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದ ಕಣ್ರಪ್ಪ.